ಹೆಸರು ಮಾಂತೇಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಒಂದು ಚಟುವಟಿಕೆಯನ್ನು ಮಾಡಿದ್ದೇವೆ. ನಮಸ್ಕಾರ, ನನ್ನ ಹೆಸರು ನಂದನ್ ಕುಮಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. 1.1 ಚಟುವಟಿಕೆಯ ಹೆಸರು ಉತ್ತಮ ವಿದ್ಯುತ್ ಪ್ರವಾಹ ಮತ್ತು ದುರ್ಬಲ ವಿದ್ಯುತ್ ಪ್ರವಾಹಗಳ ಕಂಡುಹಿಡಿಯುವ ಪರೀಕ್ಷೆ. ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು: ಒಂದು ಬ್ಯಾಟರಿ, 2 ವೈರ್, 1 ಸ್ವಿಚ್, 1 ಬಜರ್, 1 ಬಲ್ಬ್, ಪೆನ್ಸಿಲ್, ಒಣಗಿದ ಕಟ್ಟಿಗೆ, ಪೆನ್ನಿನ ಕ್ಯಾಪ್, ರಬ್ಬರ್, ಕಬ್ಬಿಣದ ಮೊಳೆ, 2 ಕಡೆ ಕೆತ್ತಿದ ಪೆನ್ಸಿಲ್, ತಂತಿ. ನಮ್ಮ ಪರೀಕ್ಷಕ ಸರಿ ಇದೆ ಎಂದು ನೋಡೋಣ. ನಮ್ಮ ಪರೀಕ್ಷಕ ಸರಿ ಇದೆ ಏಕೆಂದರೆ ಬಜರ್ ಮತ್ತು ಲೈಟ್ ಬಲ್ಬ್ ಹತ್ತಿಕೊಳ್ಳುತ್ತಿದೆ, ಹಾಗಾಗಿ ನಮ್ಮ ಪರೀಕ್ಷಕ ಸರಿ ಇದೆ. ಈಗ ಒಂದೊಂದಾಗಿ ನೋಡೋಣ. ಇದು ರಬ್ಬರ್. ಇದು ಲೈಟ್ ಮತ್ತು ಬಜರ್ಗಳು ಹತ್ತಿಕೊಳ್ಳುತ್ತಿಲ್ಲ, ಇದು ವಾಹಕ ಅಲ್ಲ, ಅವಾಹಕ. ಇದು ಪೆನ್ನಿನ ಕ್ಯಾಪ್, ಇದು ಅವಾಹಕ. ಒಣಗಿದ ಕಡ್ಡಿ, ಇದು ಹತ್ತಿಕೊಳ್ಳುತ್ತಿಲ್ಲ, ಇದು ಅವಾಹಕ. 1 ಕಡೆ ಕೆತ್ತಿದ ಪೆನ್ಸಿಲ್, ಇದು ಲೈಟ್ ಹತ್ತಿಕೊಳ್ಳುತ್ತಿಲ್ಲ, ಇದು ಅವಾಹಕ. ಇದು ಕಬ್ಬಿಣದ ಮೊಳೆ, ಇದು ಲೈಟ್ ಮತ್ತು ಬಜರ್ಗಳು ಹತ್ತಿಕೊಳ್ಳುತ್ತಿದೆ, ಇದು ವಾಹಕ. 2 ಕಡೆ ಕೆತ್ತಿದ ಪೆನ್ಸಿಲ್, ಇದು ವಾಹಕ. ಇದು ತಂತಿ, ವಾಹಕ. ಇದರಿಂದ ನಾವು ಏನು ತಿಳ್ಕೋಬಹುದೆಂದರೆ, ಯಾವ ವಸ್ತು ತನ್ನ ಮೂಲಕ ಸುಲಭವಾಗಿ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಅದನ್ನು ವಾಹಕ ಎನ್ನುವರು. ಯಾವ ವಸ್ತು ತನ್ನ ಮೂಲಕ ಸುಲಭವಾಗಿ ವಿದ್ಯುತ್ತನ್ನು ಹರಿಯಲು ಬಿಡುವುದೋ ಅವನ್ನು ದುರ್ಬಲ ಅವಾಹಕ ಎನ್ನುವರು. ಧನ್ಯವಾದಗಳು.